ಎಲ್ಲರಿಗೂ ನಮಸ್ಕಾರ ಗುರು. ಆಂಟಿ ಬೈ ಆಂಟಿ. ಅಷ್ಟೇ ಫಾಲ್ಸ್ ಎಲ್ಲ ನೋಡಿದ್ವಿ. ರಾಜಾ ರೆಸಾರ್ಟ್ ಅಂತ ಕೊಳ್ಳಿ ಹಿಲ್ಸಿಗೆ ಬರ್ತಿದ್ದಂಗೆ ಸಿಗುತ್ತೆ. ಸಿಂಪಲ್ ರೂಮು ಬಟ್ ಬಜೆಟ್ ಫ್ರೆಂಡ್ಲಿ. ನಮ್ಮ 4 ಜನಕ್ಕೆ 1800 ರೂಪಾಯಿ ಆಯಿತು. 12 ಗಂಟೆಗೆ ಚೆಕ್ಔಟ್ ಮಾಡಿದ್ದೀವಿ. ವರ್ತು, ಚೆನ್ನಾಗಾಯಿತು. ಈಗ ರಿಟರ್ನ್ ಆಯ್ತಾ ಬೆಟ್ಟ ಇಳಿಯೋದು ನೋಡೋಣ ಬನ್ನಿರಿ. ಚೆನ್ನಾಗಿತ್ತು ಗುರು. ಫಾಲ್ಸ್ ಮಾತ್ರ ಪೈಸಾ ವಸೂಲು. ಕೊಳ್ಳಿ ಹಿಲ್ಸಿಗೆ ಬರೋ ರೋಡ್ಸು ಅದು ಅಗೆಯಾಗಂಗೆ ಫಾಲ್ಸು ಗುರು. ನೆಕ್ಸ್ಟ್ ಲೆವೆಲ್ ಫಾಲ್ಸು, ಸೂಪರ್ ಆಗಿದೆ. ವಿಡಿಯೋಲಿ ನೋಡಿರ್ತೀರಾ, ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ ವರ್ತು. ನಾವು ಮಾನ್ಸೂನ್ ಇರುತ್ತೆ ಅಂದ್ಕೊಂಡು ಬಂದ್ವಿ. ಅದು ನೋಡ್ರೆ ಸಮ್ಮರ್ ರೈಡೇ ಆಗೋಯ್ತು, ಡ್ರೈ ರೈಡು, ಮಳೆ ಇರಲಿಲ್ಲ. ಬಟ್ ಮಳೆಗಾಲದಲ್ಲಿ ಬಂದರೆ ನಿಮಗೆ ಅಲ್ಲಿ ಫಾಲ್ಸ್ ಹತ್ರ ಹೋಗೋಕ್ಕಾಗಲ್ಲ. ಈಗಲೇ ಹೆವಿ ರ್ಯಾಶ್ ಆಗಿ ಬೀಳ್ತಿತ್ತು, ನೀರು ಮಾತ್ರ ಅಪಾರ ಜಾಸ್ತಿ ಇತ್ತು. ಸೊ ಮಳೆಗಾಲದಲ್ಲಿ ಆಬ್ವಿಯಸ್ಲಿ ನೀವು ಬರೋಕ್ಕಾಗಲ್ಲ. ಬಟ್ ಪ್ರೀ ಮಾನ್ಸೂನ್ ಬೆಸ್ಟು ಫಾಲ್ಸ್ಗೆ. ಸೂಪರಾಗಿತ್ತು, ನೆಕ್ಸ್ಟ್ ಲೆವೆಲ್. ಇನ್ನು ರೋಡ್ಸ್ ಬಿಡ್ರಿ, ಮಾತಾಡೋಂಗೇ ಇಲ್ಲ. ಡ್ಯಾನ್ಸ್ ಫ್ಲೋರ್ ಇದು ರೈಡರ್ಸ್ಗೆ. ಒಳ್ಳೆ ಮಜಾ ಮಾಡ್ರು ಬಾಯ್ಸ್ ಎಲ್ಲರೂ. ಸೂಪರಾಗಿತ್ತು. ಮಿಸ್ಟ್ ಬೇಕಂದರೆ ಡಿಸೆಂಬರ್ ಬರಬೇಕು ಅಂತ ಹೇಳಿದ್ರು ಗುರು ಅವರು. ನೈಟ್ ಇಲ್ಲೆಲ್ಲ ಒಳ್ಳೆ ವ್ಯೂ, ಸಖತ್ ವ್ಯೂ ಈ ಪಾಯಿಂಟಲ್ಲಿ. ಎಣ್ಣೆಗೆಲ್ಲ ಏನು ಚಿಂತೆ ಇಲ್ಲ. ಇಲ್ಲಿ ಹೋಗ್ತಾನೆ ಲೋಕಲ್ ಸಿಕ್ಬಿಡುತ್ತೆ. ಲೋಕಲ್ ಅಂದರೆ ಇಲ್ಲಿಗೆ ಲೋಕಲ್ಲು. ಅದೇ ಓಲ್ಡ್ ಮಾಂಕೆ ಸ್ವಲ್ಪ ಮಿಕ್ಸಿಂಗ್ ಘಾಟ್ ಜಾಸ್ತಿ ಗುರು, ಹೆವಿ ಘಾಟು. ನಶೆ ಗೊತ್ತಲ್ಲ, ಅಷ್ಟಕ್ಕಷ್ಟೇ. ಯಾಕಂದರೆ ಅದೇ ಬೇರೆ ಸ್ಟೇಟ್ ಅಲ್ವಾ, ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ನಶೆ ಅಷ್ಟಕ್ಕಷ್ಟೇ. ಘಾಟು, ಹೆವಿ ಘಾಟು. ಮೊದಲೇ ಓಲ್ಡ್ ಮಾಂಕು, ಅದರಲ್ಲಿ ಬೇರೆ ಸ್ಟೇಟು, ಹೆವಿ ಘಾಟು ಇದೆ. ಟಸ್ಮ್ಯಾಕ್ ಒಳ್ಳೆ ಜನ ಗುರು ಇಲ್ಲಿರೋರು ಮಾತ್ರ. ಕ್ಯಾಶ್ ತೊಗೊಂಬನ್ನಿ, ಮೇನಾಗಿ ಕ್ಯಾಶ್ ಬೇಕಿರಬೇಕು. ಇಲ್ಲಿಗೆ ಬಂದಿರಂದರೆ ಕ್ಯಾಶ್ ಇರಬೇಕು. ನಾವು ಕ್ಯಾಶ್ ಶಾರ್ಟೇಜ್ ಆಗ್ಬಿಟ್ಟು ನೆಟ್ವರ್ಕ್ ಇಲ್ಲ, ಆನ್ಲೈನ್ ಆಯ್ತಾ ಇಲ್ಲ, ಕೈಯಲ್ಲಿ ಕ್ಯಾಶ್ ಇಲ್ಲ. ಬ್ಯಾಂಕಿಗೆ ಹೋಗೋಣ ಅಂದರೆ ಬ್ಯಾಂಕ್ಗಳೆಲ್ಲ ಕೈಯಲ್ಲಿ ಎತ್ಕೊಂಡ್ಬಿಟ್ಟೈತೆ. ಒಳ್ಳೆ ರೋದನೆ ಆಗೋಯ್ತು ನಿನ್ನೆ. ಆಮೇಲೆ ಅದಕ್ಕೆ ಅಂಗಡಿಯವ್ರು ತೊಗೊಂಬಿಡ್ಬೇಕಂದ್ರೆ ಊರಿಗೆ ಹೋಗಿ ಮಾಡ್ರಪ್ಪ, ಏನು ತೊಂದರೆ ಇಲ್ಲ ಅಂತ ಅವರು. ಅದು ಹಣ್ಣುಗಳೆಲ್ಲ ಸೂಪರು, ಮಸ್ತಾಗಿತ್ತು. ಅವರು ಅಂಗಡಿ ಊರಿಗೆ ಹೋಗಿ ಮಾಡ್ರಪ್ಪ, ಏನು ಅರ್ಜೆಂಟ್ ಇಲ್ಲ ಅಂತ ಅವರು. ಅಷ್ಟೊಳ್ಳೆ ಜನ. ಸೇಫ್ಟಿ ಇದೆ ಗುರು. ಕ್ಯಾಶ್ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಏನು ಅಂದರೆ ನಮ್ಮ ಹುಡುಗ ಹೇಳ್ತವನೆ, ಕೊಳ್ಳಿ ಹಿಲ್ಸ್ ಅಂದರೆ ರೋಡ್ ಅಷ್ಟೇ ಸೂಪರ್ ಅಲ್ಲ ಗುರು, ಇಲ್ಲಿ ಮಾಟ ಮಂತ್ರ ಜಾಸ್ತಿ ಅಂತೆ. ಬ್ಲ್ಯಾಕ್ ಮ್ಯಾಜಿಕ್. ಈ ಬೆಟ್ಟ ಆ್ಯಕ್ಚುಲಿ ಸ್ವಲ್ಪ ಫೇಮಸ್ ಫಾರ್ ಬ್ಲ್ಯಾಕ್ ಮ್ಯಾಜಿಕ್ ಅಂತೆ. ಸೊ ನೋಡ್ಕೊಂಡು ಮಾತಾಡಿ ವ್ಯವಹಾರ ಮಾಡಿರಿ, ಹುಷಾರಾಗಿರಬೇಕು. ಇಲ್ಲ ಅಂದರೆ ಹಿಂದ್ಗಡೆ ನಿಂಬೆ ನೋಡಿಬಿಡ್ತಾರೆ. ನಮ್ದು ಇಲ್ಲಿ ನಮ್ದು ಹೊಡೆದೋಗುತ್ತೆ ಅಲ್ಲಿ ನಿಂಬೆ ನೋಡಿದ್ರೆ.
ಸ್ಟಾರ್ಟು 70/70. ಓಕೆ ಅಣ್ಣ. ಈ ಊರಲ್ಲಿ ಅದೇನೋ ಗೊತ್ತಿಲ್ಲ ಗುರು, ಮೋಸ್ಟ್ಲಿ ಊರು ತಮಿಳ್ನಾಡಲ್ಲ, ಯಾವ್ದಿದು ಯಾವ ಏರಿಯಾನೋ ಏರಿಯಾಗೆ ಇದು ನಂದಿ ಹಿಲ್ಸ್ ಥರ ಅನಿಸುತ್ತೆ. ಅವನು ನಯನ್ ಹೀರೋ ಹೊಂಡಲ್ಲಿ 3 ಜನ, ಇಲ್ಲ NS ಅಲ್ಲಿ 3 ಜನ. ಆ NS ಸೀಟ್ ಮೊದಲೇ ಗೊತ್ತಲ್ಲ, ಅನ್ನಕ ನೀಟೇ ಇಟ್ಟಿರ್ತವೆ. ಟಿ NSಗಿನ್ನ ಕೀಳು ಸೀಟಿಂಗಲ್ಲಿ. ಅದ್ರಲ್ಲಿ 3 ಜನ ಕುಂತ್ಕೊಂಡ್ಬಿಟ್ಟು ನಮ್ಮನ್ನು ಪಾರಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿಗೆ ಹಾಂ ಅಂದ್ಕೊಂಡು. ಅದು ಕಾರ್ನರಿಂಗ್ ಅಲ್ಲ, ಅವ್ನು ಅಕ್ಕನ ಸ್ಲೀಪಿಂಗ್ ಮಾಡ್ತಾರೆ 3 ಜನ, ಒಬ್ಬನೂ ಹೆಲ್ಮೆಟ್ ಇಲ್ಲ. ಟೈಮ್ ಕೆಟ್ಟು ಜಾರಿದ್ರೆ ಅವ್ನು ಅಕ್ಕನ ಕೋಣಿಸ್ಕೊಂಡ್ಬಿಡ್ತಾರೆ 3 ಜನನು, ಪಡ ಅಂತ ಬಿದ್ದೈತೆ ವಿಕೆಟ್ಗಳು. ಓಹೋ, ಅಮ್ಮನ್ ಟೆಂಪಲ್ ಇಲ್ಲಿ ನೆನೆ ಏನು ನೋಡ್ರೆ ಅದೇ ರೋಡು ಗೈಸ್. ಬಟ್ ಇಳಿಯೋ POV ನೋಡ್ತೀರಾ ಅಷ್ಟೇ, ಹೆಂಗೆ ಇಳಿತೀವಿ ಅಂತ ಅಷ್ಟೇ, ಇನ್ನೇನಿಲ್ಲ. ಮಳೆ ಇದ್ಬಿಟ್ಟಿದ್ರೆ ಸಕಲಾಗಿರೋದು, ಮಳೆ ಇಲ್ಲ ಅಷ್ಟೇ. ರೇನ್ ಗೇರ್ಸ್ ಇನ್ವೆಸ್ಟ್ಮೆಂಟ್ ವೇಸ್ಟ್. ನೆಕ್ಸ್ಟು ಆಗುಂಬೆಗೋ ಪ್ಲ್ಯಾನ್ ಆದಾಗ ವರ್ಕೌಟ್ ಆಗುತ್ತೆ, ಅಲ್ಲ ಕಟ್ಸ್ಕೊಳಂಗಿಲ್ಲ. ಮೇನಾಗಿ ರೈಡಲ್ಲಿ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡೋದು ಕಲ್ತಿರ್ರಿ, ಒಳ್ಳೆ ಮಜಾ ಮಾಡ್ಬೋದು. ಬ್ರೇಕಿಂಗ್ ಕಲ್ತ್ಬಿಟ್ಟಿದ್ರೆ ಘಾಟ್ಸಲ್ಲಿ ಹೆವಿ ಫನ್ ಮಾಡ್ಬೋದು. ಅದು ಫ್ರಂಟ್ ಬ್ರೇಕಿಂಗ್ ಕರೆಕ್ಟಾಗಿ ಗೊತ್ತಿರಬೇಕು, ಎಷ್ಟು ಹಿಡಿಬೇಕು, ಹೆಂಗೆ ಹಿಡಿಬೇಕಂತ. ಕಚಕ್ಕಂತ ಈ ಸಿಕ್ತು ಅಂತ ಈ ಚಿಕ್ಕಿದ್ರೆ ನಮ್ದು ಚಿಕ್ಬಿಡ್ತದೆ. ಏರ್ಪಿನ್ ಬೆಲ್ಟ್ 53. ನಾನು ಫಸ್ಟ್ ಟೈಮ್ ಆ ಥರ ಫಾಲ್ಸ್ ನೋಡಿದ್ದು, ಅಂದರೆ ನೋಡಿದ್ದೀನಿ ಆ ಥರ ನೀರು ಕೆಳಗಡೆ ಹೋಗಿ ನಿಂತು ಆಟಾಡಿದ್ದು. ಅಯ್ಯೋ ಸ್ವರ್ಗ ಗುರು, ರಪ ಅಂತ ಏಟ್ ಬೀಳುತ್ತೆ. ಏಟ್ ತಿಂದರೂ ಒಂಥರ ನೆಕ್ಸ್ಟ್ ಫೀಲ್, ಸ್ಯಾಟಿಸ್ಫ್ಯಾಕ್ಷನ್. ನೆನ್ನೆ ರೋಡ್ ನೋಡ್ಬಿಟ್ಟು ನಮ್ಮೂರಿಗೆ ಹೋಗ್ಬಿಟ್ರೆ ಸಾಕಪ್ಪ, ನಮ್ಮೂರೇ ಊರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಫಾಲ್ಸ್ ನೋಡ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು. ಬರೀ ರೋಡ್ ನೋಡೋಕೆ ಬಾ ಅಂದರೆ ಬೋರ್ ಆಗ್ಬಿಡುತ್ತೆ. ಅಂದರೂ ನಮ್ಮೂರೇ ಊರು ಗುರು. ಗುರು ನಮ್ಮ ಚಾರ್ಮಡಿ ಘಾಟ್ ಅಷ್ಟು ಇಲ್ಲ ಗುರು ಇದೆ ಆ್ಯಕ್ಚುಲಿ. ಅದು ಇನ್ನು ಮುಕ್ಳಾರೆ ಫನ್ ಇದೆ, ವ್ಯೂ ಇದೆ, ಸೈಕ್ ಇದೆ. ಚಾರ್ಮಡಿ ಶಿರಾಡಿ ಅಲ್ಲ, ಇದು ನೋಡ್ಬಿಟ್ಟು ಸೌತ್ ಇಂಡಿಯಾಸ್ ಡೇಂಜರಸ್ ಅಂತ ಏನಕ್ಕೆ ಹಾಕೋದು ಗೊತ್ತಿಲ್ಲ. ಏನಾದ್ರು ಇದು ತಪ್ಪು ಹೇಳಿದರೆ ಕಮೆಂಟ್ಸಲ್ಲಿ ಹೇಳ್ರಿ, ಬೈಬೇಡ್ರಿ, ಹೇಳ್ರಿ. ಆ್ಯಕ್ಚುಲಿ ಫಸ್ಟಿಂದಾನು ಒಂದು ರಾಂಗ್ ಕನ್ಸಂಪ್ಷನ್ ಹೇಳ್ಕೊಟ್ಬಿಟ್ಟವ್ರೆ. ಕನ್ಸಂಪ್ಷನ್ ಅಲ್ಲ, ಆ್ಯಕ್ಚುಲಿ ಸ್ಟಾರ್ಟಿಂಗಿಂದಾನು ಏನು ಹೇಳ್ಕೊಟ್ಟಿರೋದು, ಫಸ್ಟು ಬ್ಯಾಕ್ ಬ್ರೇಕ್ ಇಡಿ, ಆಮೇಲೆ ಫ್ರಂಟ್ ಬ್ರೇಕ್ ಇಡಿ. ಫ್ರಂಟ್ ಬ್ರೇಕು ಲಚಕ್ಕಂತ ಹಿಡಿದ್ಬಿಟ್ರೆ ಲಾಕ್ ಆಗ್ಬಿಡುತ್ತೆ, ಜಾರ ಬೂದಿ ಹೋಯ್ತ್ಯಾ, ಮುಂದೆ 4 ಕಲ್ಲು ಒದರ್ಸ್ಕೊಂಡಿರ್ತೀಯ ಅಂತ ಹೇಳ್ಕೊಟ್ಬಿಟ್ಟವ್ರೆ ಫಸ್ಟಿಂದಾನು. ಅದು ಆ್ಯಕ್ಚುಲಿ ತಪ್ಪು. ಫ್ರಂಟ್ ಬ್ರೇಕ್ ಗಾಡಿ ನಿಲ್ಸೋಕ್ಕಿರೋದು, ಬ್ಯಾಕ್ ಬ್ರೇಕು ಗಾಡಿ ಸ್ಲೋ ಮಾಡೋಕ್ಕಿರೋದು. ಸೊ ಇಂಥ ಕರ್ಸಲ್ಲಿ ನೀನು ಗಾಡಿ ನಿಲ್ಲಿಸ್ಬಿಟ್ಟು ತಿರುಗಿಸ್ಬೇಕು ಕರ್ ಮಾಡ್ತೀಯ ಅಂದರೆ. ಸೊ ಸ್ವಲ್ಪ ಹಿಂಗೆ ಫ್ರಂಟ್ ಬ್ರೇಕ್ ಸ್ವಲ್ಪ ಅಂದರೆ ಒಂದು 70% ಫ್ರಂಟ್ ಬ್ರೇಕು ಸ್ಲೋ ಮಾಡಿ, ಆಮೇಲೆ ಪಟ್ಟಂತ ಬ್ಯಾಕ್ ಬ್ರೇಕ್ ಇಟ್ಕೊಂಡು ಲೈಟಾಗಿ ಇಟ್ಕೊಂಡು ತಿರುಗಿಸ್ಬೇಕು. ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಅದೇ ಅಪ್ಲೈ ಆಗೋದು. ಯು ಮಸ್ಟ್ ಫಸ್ಟ್ ಅಪ್ಲೈ ದ ಫ್ರಂಟ್ ಬ್ರೇಕ್ಸ್, ಆವಾಗ ಡೈವಿನ್ ಆಗುತ್ತೆ, ಸ್ವಲ್ಪ ನಿಮಗೆ ಗ್ರಿಪ್ ಸಿಗುತ್ತೆ ಹ್ಯಾಂಡಲ್ ಮೇಲೆ. ಫ್ರಂಟ್ ಬ್ರೇಕ್ ಇಲ್ಲ ಡೈವಿನ್ ಆಗಿ ಗ್ರಿಪ್ ಸಿಗುತ್ತೆ ಹ್ಯಾಂಡಲ್ ಮೇಲೆ, ಆವಾಗ ಯು ವಿಲ್
ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ನಮ್ಮ ಕಡೆ ನನ್ನ ಅಕ್ಕನ ಉಲ್ಟಾ ಬ್ಯಾಕ್ ಬ್ರೇಕ್ ಹೊಡಿ ಮಗ, ನನ್ನ ಅಕ್ಕನ ಟೋಕೆ ಡ್ರಿಫ್ಟ್ ಥರ ಝುಯ್ ಅಂದ್ಕೊಂಡು ಇಳಿ ಅಂತ. ಹಂಗೆ ಇಳಿದವರಲ್ಲ, ಔಟ್ ಆಫ್ ಫ್ರೇಮು. ಸೆವೆಂಟಿ 30 ರೂಲ್ಸ್ ಅಪ್ಲೈ ಮಾಡಬೇಕು. ಫಸ್ಟು ಈಗ ಮುಂದೆ ಬಿದ್ದು ಕತ್ತ ಗೇರ್ ಹಾಕಿ, ಒನ್ಸ್ ಇಟ್ಸ್ ಸ್ಟಾಪ್ಸ್ ಒಂದು ಅಷ್ಟೇ ಕಣಯ್ಯ, ಮುಗೀತು. ಗೋಲ್ಡಿ ಹಿಲ್ಸ್ ಮುಗೀತು. ಈ ನೆಕ್ಸ್ಟು ಸೀದಾ ಹೈವೇ ಮಯಾ ಅಂತ ಹೋಗ್ಬಿಡೋದು. ಇದೆಲ್ಲ ಗ್ರೇಸ್ ಕರ್ಸ್ ಇವೆಲ್ಲ. ಇದನ್ನು ಮಾಡ್ತೀಯ ಅಂದರೆ ಅದನ್ನು ಮಾಡ್ತೀಯ, ಹೋಗೋ ಶಿಷ್ಯ ಮುಂದೆ ಅಂತ. ಇಲ್ಲೇ ಹಾಕೊಂಬಿಟ್ರೆ ದೊಡ್ಡದಿರಲ್ಲ. ಅಯ್ಯಪ್ಪ, ಓಕೆ ಗಾಯ್ಸ್, ಥ್ಯಾಂಕ್ ಯು. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಮೋಸ್ಟ್ಲಿ ಮರವಂತೆ ಎಲ್ಲ ಆಗುಂಬೆ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ. ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಿಷ್ಟ ಆಗಕ್ಕೆ ನೋಡೋಕ್ಕೆ ಬರ್ತೀನಿ ಅಂದರೆ ಇದು ಇಷ್ಟ ಆಗಿದೆ ಅಂತ ಅರ್ಥ. ಸೊ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.